So chapter 5 is Song of Deborah and Barak. ಐದನೇ ಅಧ್ಯಾಯದಲ್ಲಿ ದೆಬೋರಳ ಗೀತೆ ಎಂಬುದಾಗಿ ನೋಡುತ್ತೇವೆ. We see that they are praising God because of the victory God have given to them. ಅವರು ದೇವರಿಗೆ ಸ್ತುತಿಸುತ್ತಿದ್ದಾರೆ, ದೇವರು ಅವರಿಗೆ ಜಯ ಕೊಟ್ಟದಕ್ಕಾಗಿ. We remember that Miriam, the sister of Moses, was also singing a victory song. ಅದೇ ರೀತಿಯಾಗಿ ಮಿರಿಯಮಳು ಮೋಶೆಯ ಸಹೋದರಿ ಸಹ ದೇವರು ಜಯ ಕೊಟ್ಟಿದ್ದಕ್ಕಾಗಿ ಜಯ ಗೀತೆ ಆಡಿದಳು. So here also they used to sing songs when they give blessings or protection or victory. They always sing song. ದೇವರು ಜಯ ಕೊಟ್ಟಾಗ, ಆಶೀರ್ವಾದ ಕೊಟ್ಟಾಗ, ಅವರಿಗೆ ರಕ್ಷಣೆ ಕೊಟ್ಟಾಗ ಅವರು ಜಯ ಗೀತೆ ಆಡುತ್ತಾ ಇದ್ದರು. Here we see how they are singing their song. ಇಲ್ಲಿ ಯಾವ ರೀತಿಯಾಗಿ ಅವರು ಹಾಡು ಹೇಳುತ್ತಿದ್ದಾರೆ ಎಂಬುದಾಗಿ ನಾವು ನೋಡುತ್ತೇವೆ. So verse 1 to 12, she's encouraging the people to sing and praise God. ನಾವು 1ರಿಂದ 12ನೇ ವಾಕ್ಯದಲ್ಲಿ ನೋಡ್ತೇವೆ, ಅವರು ಪ್ರೋತ್ಸಾಹಿಸ್ತಾರೆ ದೇವರಿಗೆ ಸ್ತುತಿ ಗೀತೆಯನ್ನು ಹಾಡುವುದಕ್ಕೆ. Because God have given them victory. ದೇವರು ಅವರಿಗೆ ಜಯ ಕೊಟ್ಟಿದ್ದಾನೆ. And God is a God who is a God who can win the war even the enemy is strong. ಶತ್ರು ಬಲಶಾಲಿ ಆಗಿದ್ದರೂ ಸಹ ದೇವರು ಜಯ ಕೊಡುವನಾಗಿರುತ್ತಾನೆ. They are remembering all that they enjoyed as they traveled from Egypt to Israel to Canaan. ಐಗುಪ್ತ ದೇಶದಿಂದ ಕಾನಾನ್ ದೇಶದವರೆಗೆ ದೇವರು ನಡೆಸಿದಾಗ ಯಾವ ರೀತಿಯೆಲ್ಲ ಜಯ ಕೊಟ್ಟರು ಎಂಬುದಾಗಿ ಸ್ಮರಿಸ್ತಾ ಇದ್ದಾರೆ. And also she is remembering about the other judges who led them and lead them. ಬೇರೆ ನ್ಯಾಯಸ್ಥಾಪಕರು ಯಾವ ರೀತಿಯಾಗಿ ಅವರನ್ನು ಮುಂದಾಳತ್ವ ವಹಿಸಿ ನಡೆಸಿದರು ಎಂಬುದಾಗಿ ಸ್ಮರಿಸ್ತಾ ಇದ್ದಾಳೆ. And we see in verse 7 as about Deborah. Deborah arose a mother in Israel. ಅಲ್ಲಿ 7ನೇ ವಾಕ್ಯದಲ್ಲಿ ನೋಡ್ತೇವೆ, ದೆಬೋರಳು ಇಸ್ರಾಯೇಲಲ್ಲಿ ತಾಯಿಯಂತೆ ಎದ್ದು ಬರುವುದನ್ನು. So she was giving their protection and she have their care. She have her love towards the people of Israel. ಇಸ್ರಾಯೇಲ್ ಜನರ ಮೇಲೆ ಪ್ರೀತಿ ಇದ್ದ ಕಾರಣ ಅವರಿಗೆ ರಕ್ಷಣೆ ಕೊಡುತ್ತಾ ಇದ್ದಳು. So she is praying and she is worshiping God and praising God for what God have done. ದೇವರು ಮಾಡಿದ ಎಲ್ಲ ಅದ್ಭುತ ಕಾರ್ಯಕ್ಕಾಗಿ ಪ್ರಾರ್ಥಿಸುತ್ತಾ ಆರಾಧಿಸುತ್ತಾ ಅವಳು ಕೃತಜ್ಞತೆ ಹೇಳುತ್ತಾ ಇದ್ದಾಳೆ. And from verse 13 to 18 she is praising Lord for the volunteers. 13ನೇ ವಾಕ್ಯದಿಂದ 18ನೇ ವಾಕ್ಯದವರೆಗೆ ಸ್ವ ಕಾರ್ಯಕರ್ತರಿಗಾಗಿ ಅವಳು ಸ್ತುತಿಸ್ತಾ ಇದ್ದಾಳೆ. Lot of people joined the war. ಅನೇಕರು ಯುದ್ಧವನ್ನು ಸೇರಿಕೊಂಡರು. That's why they have a victory. ಅದಕ್ಕೋಸ್ಕರ ಅವರಿಗೆ ಜಯ ಸಿಕ್ಕಿತು. So she is remembering all those who joined for the war. ಅಲ್ಲಿ ಸೇರಿದಂತ ಎಲ್ಲ ಸ್ವಯಂ ಸೇವಕರಿಗಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾಳೆ. We also have to remember the people who is working in the vineyard. ಅದೇ ರೀತಿ ದ್ರಾಕ್ಷ ತೋಟದಲ್ಲಿ ಸೇವೆ ಮಾಡುತ್ತಿರುವ ಎಲ್ಲರಿಗಾಗಿ ನಾವು ಕೃತಜ್ಞತಾ ಸ್ತುತಿ ಹೇಳಬೇಕು. We should remember that they are in the forefront. They are fighting for the Lord. ಅವರು ದೇವರಿಗೋಸ್ಕರ ಯುದ್ಧ ಮಾಡುತ್ತಿದ್ದಾರೆ ಎಂಬುದಾಗಿ ನೋಡ್ತೇವೆ. So she is remembering all that people who joined for the war. ಅಲ್ಲಿ ಯುದ್ಧಕ್ಕೆ ಸೇರಿಕೊಂಡ ಪ್ರತಿಯೊಬ್ಬರಿಗೋಸ್ಕರ ಅವಳು ಸ್ಮರಿಸ್ತಾ ಇದ್ದಾಳೆ. And verse 19 to 23 she is telling that she is praising God for praise the Lord for his victory. 19ರಿಂದ 23ನೇ ವಾಕ್ಯದಲ್ಲಿ ದೇವರು ಮಾಡಿದ ಜಯಕ್ಕೋಸ್ಕರ ಸ್ತುತಿಸ್ತಾ ಇದ್ದಾಳೆ. So they have a great victory. The Sisera was killed by another woman. That is a great mystery. ಅಲ್ಲಿ ಒಂದು ಗುಪ್ತವಾದ ಸಂಗತಿ, ಒಂದು ಸಹೋದರಿಯಿಂದ ಸ್ತ್ರೀಯಿಂದ ಸಿಸೆರನ್ನು ಸತ್ತು ಹೋದನು. Jael God was anointed her to kill him. ಯಾಯೇಲು ಅವರನ್ನು ಕೊಲ್ಲುವಂತೆ ದೇವರು ಆಜ್ಞಾಪಿಸಿದರು. So God gave them victory in a very special way. ದೇವರು ವಿಶೇಷ ರೀತಿಯಲ್ಲಿ ಅವರಿಗೆ ಜಯ ಕೊಟ್ಟನು. So she is praising God, and in 31st verse 31 we read, thus let all enemies perish, O Lord, but let those who love him be like the sun when it comes out in full strength. 31ನೇ ವಾಕ್ಯದಲ್ಲಿ ಅವಳು ದೇವರನ್ನು ಸ್ತುತಿಸ್ತಾ ಇದ್ದಾಳೆ. ಯೆಹೋವನ ಎಲ್ಲಾ ಶತ್ರುಗಳು ಇವರಂತೆಯೇ ನಾಶವಾಗಲಿ, ಆತನ ಭಕ್ತರು ಪ್ರತಾಪದಿಂದ ಉದಯಿಸುವ ಸೂರ್ಯನಂತಿರಲಿ. So that is a great prayer, but we don't want the enemies to perish in our midst.
ಅದು ಒಂದು ದೊಡ್ಡ ಪ್ರಾರ್ಥನೆ ಆಗಿದೆ. ಆದರೆ ನಮ್ಮ ಮಧ್ಯದಲ್ಲಿ ನಮ್ಮ ಶತ್ರುಗಳು ನಾಶವಾಗಬಾರದು. We love the enemies and we are praying for the enemies, and we are praying and also preaching the gospel to them. ನಾವು ನಮ್ಮ ಶತ್ರುವನ್ನು ಪ್ರೀತಿಸಬೇಕು, ಅವ್ರಿಗೋಸ್ಕರ ಪ್ರಾರ್ಥಿಸಬೇಕು, ಅವ್ರಿಗೋಸ್ಕರ ನಾವು ಸುವಾರ್ತೆ ಸಾರಬೇಕು. But we see one of the things that when they were like the sun when it comes out in full strength. ಅವರು ಸೂರ್ಯನ ರೀತಿಯಲ್ಲಿದ್ರು, ಯಾವ ರೀತಿಯಾಗಿ ಉದಯಿಸ್ತದೋ ಪ್ರಕಾಶಿಸ್ತದೋ ಆ ರೀತಿ ಇದ್ದರು. So we are the children of God, so we have to shine like a bright sun. ನಾವು ದೇವರ ಮಕ್ಕಳಾಗಿರುವ ಕಾರಣ ಸೂರ್ಯನಂತೆ ನಾವು ಪ್ರಕಾಶಿಸಬೇಕು. So that's a wonderful prayer in that book, and I'm not going to much into that. And the victory is of the Lord, and she is praising God for what God have done in their midst. ಈ ಪುಸ್ತಕದಲ್ಲಿ ಇದು ಒಳ್ಳೆ ಪ್ರಾರ್ಥನೆ, ಅದು ಕುರಿತು ಹೆಚ್ಚಾಗಿ ನಾನು ಹೋಗುದಿಲ್ಲ. ಅವಳು ದೇವರು ಕೊಟ್ಟಂತ ಜಯಕ್ಕೋಸ್ಕರ ದೇವರನ್ನು ಸ್ತುತಿಸ್ತಾ ಇದ್ದಾಳೆ. So we should also praise God what God have given victory in our life. ನಾವು ಸಹ ಅದೇ ರೀತಿಯಾಗಿ ದೇವರನ್ನು ಸ್ತುತಿಸಬೇಕು. ದೇವರು ನಮ್ಮ ಜೀವಿತದಲ್ಲಿ ಜಯ ಕೊಟ್ಟಿದ್ದಾನೆ. In every day in our life we are facing a lot of enemies, or we are surrounded by enemies. ನಮ್ಮ ಪ್ರತಿನಿತ್ಯದ ಜೀವಿತದಲ್ಲಿ ನಮಗೆ ಶತ್ರುಗಳಿದ್ದಾರೆ, ನಮ್ಮ ಸುತ್ತಲೂ ಸಹ ಶತ್ರುಗಳಿದ್ದಾರೆ. Not by this enemy of the Satan. ಸೈತಾನನ ಬರುವಂತಹ ಶತ್ರು ಅಲ್ಲ. Our enemy is mainly Satan, and Satan is working through people. ಸೈತಾನನು ಅನೇಕ ಜನರ ಮಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಕೆಲಸ ಮಾಡುತ್ತಾ ಇದ್ದಾನೆ. So we are surrounded by enemies, and so we have to fight the war against enemy in our day-to-day life. ನಮ್ಮ ಸುತ್ತಲೂ ಶತ್ರು ಇದ್ದಾರೆ, ನಾವು ಪ್ರತಿದಿನ ನಾವು ಆ ಶತ್ರು ವಿರುದ್ಧ ಹೋರಾಡಬೇಕು. So we have all the armors what we lead to fight God have given to us. ದೇವರು ಕೊಟ್ಟಿರುವಂತಹ ಸರ್ವಾಯುಧಗಳನ್ನು ಧರಿಸಿಕೊಂಡು ನಾವು ಯುದ್ಧ ಮಾಡಬೇಕು. So what we see in this book, that when enemy is there, when we are going to face a war, God is cutting the resources. ನಾವು ಯುದ್ಧಕ್ಕೆ ಹೋಗುವಾಗ ದೇವರು ಅನೇಕ ಸಾಮಗ್ರಿಗಳನ್ನು ಆತನು ತೆಗೆದುಹಾಕುವನಾಗಿರ್ತಾನೆ. In the book of Judges we see that God is using a special kind of weapons to win the war. ಈ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ನೋಡ್ತೇವೆ, ದೇವರು ವಿಶೇಷವಾದ ಆಯುಧಗಳ ಮೂಲಕ ನಮಗೆ ಜಯ ಕೊಡ್ತಾ ಇದ್ದಾನೆ. Which is not usually used to fight, but God used that and show the victory, that God is the one who gave the victory. ಸಾಮಾನ್ಯವಾಗಿ ಈ ವಸ್ತುಗಳನ್ನು, ಈ ಆಯುಧಗಳನ್ನು ಉಪಯೋಗಿಸುವುದಿಲ್ಲ, ಆದರೂ ಸಹ ದೇವರು ನನ್ನ ಮೂಲಕ ಜಯ ಸಿಕ್ತೆ ಎಂಬುದಾಗಿ ತೋರಿಸುವುದಕ್ಕಾಗಿ ಉಪಯೋಗಿಸುತ್ತಾನೆ. So when we face a war, we should know that the victory is not because of my merit or because of my strength, but because of God. ನಾವು ಯುದ್ಧಕ್ಕೆ ಹೋಗಿ ಯುದ್ಧದಲ್ಲಿ ಜಯ ಹೊಂದುವಾಗ ನನ್ನ ಶಕ್ತಿ, ನನ್ನ ಬಲದಿಂದಲ್ಲ, ನನ್ನ ಸಾಮರ್ಥ್ಯದಿಂದಲ್ಲ, ಅದು ದೇವರಿಂದಲೇ. So we will trust the Lord more and more in the days to come. ಬರುವ ದಿನಗಳಲ್ಲಿ ಹೆಚ್ಚೆಚ್ಚಾಗಿ ದೇವರ ಮೇಲೆ ಅವಲಂಬಿಸಿಕೊಂಡು ನಂಬಬೇಕಾಗಿದೆ. In the book of the chapter 6 we're studying about Gideon. 6ನೇ ಅಧ್ಯಾಯದಲ್ಲಿ ಗಿದ್ಯೋನನ ಕುರಿತು ನಾವು ನೋಡುತ್ತಾ ಇದ್ದೇವೆ. A weak one become a strong one. ಬಲಹೀನನು ಬಲವಂತನಾಗುತ್ತಾನೆ. So we see in the verse 1 to 10 how the situation of Israel and how the Lord is dealing with them. ಅಲ್ಲಿ 1ರಿಂದ 10ನೇ ವಾಕ್ಯದಲ್ಲಿ ಇಸ್ರಾಯೇಲ ಪರಿಸ್ಥಿತಿ ಯಾವ ರೀತಿಯಾಗಿ, ದೇವರು ಅವನು ಯಾವ ರೀತಿಯಾಗಿ ಅಲ್ಲಿ ಬಿಡುಗಡೆ ಮಾಡುತ್ತಾನೆ ಎಂಬುದಾಗಿ we see in verse 1 to 2. Brother, can you read it? ಇಸ್ರಾಯೇಲ್ 1-2ನೇ ವಾಕ್ಯದಲ್ಲಿ, ಇಸ್ರಾಯೇಲರು ತಿರುಗಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದ್ದರಿಂದ ಆತನು ಅವರನ್ನು 7 ವರ್ಷಗಳ ಪರ್ಯಂತರ ಮಿದ್ಯಾನರ ಕೈಗೆ ಒಪ್ಪಿಸಿದನು. ಮಿದ್ಯಾನರ ಹಸ್ತವು ಬಲಗೊಂಡದರಿಂದ ಇಸ್ರಾಯೇಲರು ಅವರಿಗೆ ಹೆದರಿ ಪರ್ವತಗಳಲ್ಲಿ ಕಂದರ ಗುಹೆ ದುರ್ಗಗಳನ್ನು ಮಾಡಿ ಸೇರಿಕೊಂಡರು. God have given to them into the hands of Midian. ದೇವರು ಮಿದ್ಯಾನರ ಕೈಗೆ ಅವರನ್ನು ಒಪ್ಪಿಸಿದರು. You know who is the Midianites? ಮಿದ್ಯಾನರು ಯಾರು ಗೊತ್ತಾ? He was a son. Midian is a son of Abraham. ಮಿದ್ಯಾನರು ಅಬ್ರಾಮನ ಮಕ್ಕಳು.
After Sarah's death, Abraham married Keturah. ಸಾರಳದ ಮರಣದ ನಂತರ ಅಬ್ರಾಮನು ಕೆಟೂರಳನ್ನು ಮದುವೆ ಆಗುತ್ತಾನೆ. And Keturah have 6 children. ಕೆಟೂರಳಿಗೆ 6 ಜನ ಮಕ್ಕಳಿರ್ತಾರೆ. And the last one is Midian. ಕೊನೆಯವನು ಮಿದ್ಯಾನನು. So we see that Midianites is also relation with Israel, have relation with Israel. ಮಿದ್ಯಾನರು ಇಸ್ರಾಯೇಲ್ ಒಟ್ಟಿಗೆ ಸಂಬಂಧ ಇದೆ. We know that now the Midianites are living in Saudi Arabia, very close to Israel. ಈಗ ಮಿದ್ಯಾನರು ಸೌದಿ ಅರೇಬಿಯಾ ದೇಶದಲ್ಲಿ ಇಸ್ರಾಯೇಲ್ ಹತ್ತಿರ ವಾಸಿಸ್ತಾ ಇದ್ದಾರೆ. Moses' father-in-law Jethro was the priest for the Midianites. We read in the Bible. ಸತ್ಯವೇದದಲ್ಲಿ ಓದ್ತೇವೆ ಮೋಶೆಯ ಮಾವನು ಇಸ್ರಾಯೇಲರಿಗೆ ಆತನು ಯಾಜಕನಾಗಿದ್ದನು. So that time they were, Israel was a friendship with the Midianites. ಆ ಸಮಯದಲ್ಲಿ ಇಸ್ರಾಯೇಲರು ಮಿದ್ಯಾನರೊಟ್ಟಿಗೆ ಸ್ನೇಹ ಇಟ್ಕೊಂಡಿದ್ದರು. And they live in harmony for some time. ಅಲ್ಲಿ ಅವರು ಚೆನ್ನಾಗಿ ಅವರ ಜೊತೆಗೆ ಜೀವಿಸ್ತಾ ಇದ್ರು. So we know that Balak, the story of Balak who called Midianites and told Midianites to call Balaam to curse Israel. ನಾವು ಬಾಲಕನ ವಿಷಯದಲ್ಲಿ ಕೇಳುವಾಗ ಬಾಲಕನು ಮಿದ್ಯಾನರಿಗೆ ಹೇಳಿ ಬಿಲಾಮನನ್ನು ಕರೆಸಿ ಇಸ್ರಾಯೇಲರಿಗೆ ಶಪಿಸಬೇಕೆಂದು ಹೇಳಿದನು. So Balaam never cursed Israel, but he gave an advice to Midianites. ಬಿಲಾಮನು ಇಸ್ರಾಯೇಲರಿಗೆ ಶಪಿಸಲಿಲ್ಲ, ಅವರು ಮಿದ್ಯಾನರಿಗೆ ಅನೇಕ ಸಲಹೆಗಳನ್ನು ಕೊಟ್ಟನು. He said, you send your daughters to the sons of Israel and have relationship with them. ನಿಮ್ಮ ಹೆಣ್ಣು ಮಕ್ಕಳನ್ನು ಕಳಿಸಿ ಇಸ್ರಾಯೇಲ್ ಒಟ್ಟಿಗೆ ಸಂಬಂಧ ಇಟ್ಕೊಳ್ಳಿ. So because of that, their sin came in and God punished them and great plague came to the midst. ಇದರ ನಿಮಿತ್ತವಾಗಿ ದೇವರ ಕೋಪ ಬಂತು, ಅಲ್ಲಿ ಒಂದು ದೊಡ್ಡ ಅವರಿಗೆ ಅನಾಹುತ ಪಿಡುಗು ಬಂತು ಎಂಬುದಾಗಿ ನೋಡ್ತೇವೆ. So Midianites is a people who is always working against Israel now. ಈಗ ನೋಡ್ತೇವೆ ಇಸ್ರಾಯೇಲರು ಮಿದ್ಯಾನ್ಯರು ಯಾವಾಗಲೂ ಇಸ್ರಾಯೇಲರ ವಿರುದ್ಧ ಕೆಲಸ ಮಾಡುತ್ತಾರೆ. So that is a people, and God delivered them into that people's hand. ದೇವರು ಅಂತ ಮಿದ್ಯಾನರ ಕೈಗೆ ಇಸ್ರಾಯೇಲರನ್ನು ಈ ಸಮಯದಲ್ಲಿ ಒಪ್ಪಿಸಿದರು. And with great fear, what happened? They went to the mountains and they made themselves the dens, the caves, and the strongholds which are in the mountains. ಅವರು ಅವರಿಗೆ ಎದುರಿ ಪರ್ವತಗಳಲ್ಲಿ ಕಂದರ ಗುಹೆ ದುರ್ಗಗಳನ್ನು ಮಾಡಿಕೊಂಡರು. All the farms are in the plain. All the farms, the agriculture. ಎಲ್ಲ ವ್ಯವಸಾಯವು ಅದು ಸಮಾನಲದಲ್ಲಿತ್ತು. So they are growing crops there, and the Midianites will come and they will take everything from their land. ಅವರು ಬೆಳೆಗಳನ್ನು ಬೆಳೆದ ಮೇಲೆ ಮಿದ್ಯಾನ್ಯರು ಬಂದು ಅವರ ಎಲ್ಲ ಬೆಳೆಗಳನ್ನು ತೆಗೆದುಕೊಂಡು ಹೋಗುತ್ತಾ ಇದ್ದರು. And verse see that so it was whenever Israel had sown, Midianites could come up, also Amalekites and the people of the east would come up against them. ಮೂರನೇ ವಾಕ್ಯದಲ್ಲಿ ನೋಡ್ತೇವೆ, ಅವರು ಬೀಜ ಬಿತ್ತಿದ ತರುವಾಯ ಮಿದ್ಯಾನ್ಯರು ಅಮಲೇಕರು ಮೂಡನ ದೇಶದವರು ಇವರಿಗೆ ವಿರುದ್ಧವಾಗಿ ದಂಡೆತ್ತಿ ಬಂದು ಇಳಿದುಕೊಂಡು ಅಲ್ಲಿದ್ದ ಎಲ್ಲ ವಸ್ತುಗಳನ್ನು ತೆಗೆದುಕೊಳ್ಳುತ್ತಾ ಇದ್ದರು. So Midianites and Amalekites, Amalekites also have a relationship with Israel. ಅಮಲೇಕರು ಸಹ ಇಸ್ರಾಯೇಲ್ ಒಟ್ಟಿಗೆ ಸಂಬಂಧ ಇಟ್ಕೊಂಡಿದ್ದಾರೆ. Amalek is the grandson of Esau. ಅಮಲೇಕನು ಈಸುವಿನ ಆತನು ಮೊಮ್ಮಗನಾಗಿದ್ದನು. The brother of Jacob. ಯಾಕೋಬನ ಸಹೋದರು ಎಸಾವ ಒಟ್ಟಿಗೆ. So they also attacked Israel, and we see that Amalekites in Rephidim, they attacked Israel, and we see that story that when Moses' hand is up, Israel have victory. When Moses' hand is down, Amalekites have victory. ನಾವು ಮೋಶೆ ವಿಷಯದಲ್ಲಿ ನೋಡುವಾಗ ಮೋಶೆ ಕಾಲದಲ್ಲಿ ರೆಫೀದೀಮಿನಲ್ಲಿ ಅವರು ಯುದ್ಧಕ್ಕೆ ಬಂದಾಗ ಮೋಶೆಯು ಕೈ ಎತ್ತಿದಾಗ ಅಮಲೇಕರಿಗೆ ಸೋಲಾಗ್ತಾ ಇತ್ತು, ಆತನು ಕೈ ಕೆಳಗಿಳಿಸಿದಾಗ ಅಮಲೇಕರಿಗೆ ಜಯ ಸಿಗ್ತಾ ಇತ್ತು. So these Amalekites are enemies to Israel. ಈ ಅಮಲೇಕರು ಇಸ್ರಾಯೇಲರಿಗೆ ಅವರು ಶತ್ರುಗಳಾಗಿದ್ದರು. So God gave them to the hand of Amalekites. ದೇವರು ಅವರನ್ನು ಅಮಲೇಕರ ಕೈಯಲ್ಲೂ ಸಹ ಒಪ್ಪಿಸಿದನು. So they would in verse 4 then they would encamp against them and destroy the produce of earth as far as Gaza
and leave no sustenance for Israel, neither sheep, nor ox, nor donkey, for they would come up with their livestock and their tents, coming in as numerous as locusts. Both they and their camels were without number, and they would enter the land to destroy. That 4 to 5. 4ನೇ ಮತ್ತು 5ನೇ ವಾಕ್ಯದಲ್ಲಿ ಓದ್ತೇವೆ, ಗಾಜಾ ಪ್ರಾಂತ್ಯದವರೆಗಿದ್ದ ಎಲ್ಲಾ ಭೂಮಿಯ ಹುಟ್ಟುವಳಿಯನ್ನು ಹಾಳು ಮಾಡಿಬಿಟ್ಟದರಿಂದ ಇವರಿಗೆ ದವಸ ಧಾನ್ಯವಾಗ್ಲಿ ಕುರಿದನ ಕತ್ತೆಗಳಾಗ್ಲಿ ಉಳಿಯಲೇ ಇಲ್ಲ. ಆ ಶತ್ರುಗಳು ತಮ್ಮ ಕುರಿದನ ಗುಡಾರಗಳನ್ನು ಸಹಿತವಾಗಿ ಮಿಡತೆಗಳಂತೆ ಗುಂಪು ಗುಂಪಾಗಿ ಬಂದರು. ಆದರೂ ಅವರು ಒಂಟೆಗೂ ಅಸಂಖ್ಯ ಆ ಗುಂಪೆಲ್ಲ ಬಂದು ದೇಶವನ್ನು ಹಾಳು ಮಾಡುತ್ತಿತ್ತು. So then, because of that, we see in verse 6, Israel was greatly impoverished because of the Midianites, and the children of Israel cried out to the Lord. ಇಸ್ರಾಯೇಲರು ಮಿದ್ಯಾನ್ಯರ ದೆಸೆಯಿಂದ ಬಲು ಕುಗ್ಗಿ ಹೋಗಿ ಯೆಹೋವನಿಗೆ ಮೊರೆ ಇಟ್ಟರು. The people are that much of in sorrow because they don't have any food, because they worked hard in their fields and the Midianites took all the crops. ಇಸ್ರಾಯೇಲರು ಬಹು ದುಃಖದಲ್ಲಿದ್ದರು, ಕಷ್ಟಪಟ್ಟು ಬೆಳೆಯನ್ನು ಬೆಳೆಸ್ತಾ ಇದ್ರು. ಆದ್ರೆ ಮಿದ್ಯಾನ್ಯರು ಬಂದು ಎಲ್ಲ ಬೆಳೆಯನ್ನು ಅವರು ತೆಗೆದುಕೊಂಡು ಹೋಗುತ್ತಾ ಇದ್ದರು. So they were impoverished. There is no food for them to eat because the Midianites taking the food. ಇವರಿಗೆ ಊಟ ಮಾಡೋಕ್ಕೂ ಸಹ ಊಟ ಇಲ್ಲ ಅಥವಾ ಬೆಳೆ ಇಲ್ಲ. ಮಿದ್ಯಾನ್ಯರು ಬಂದು ಎಲ್ಲ ತೆಗೆದುಕೊಂಡು ಹೋಗ್ತಾ ಇದ್ರು. So they cried out to God for help. ಅವರು ದೇವರಿಗೆ ಕೂಗಿ ಮೊರೆ ಇಟ್ಟರು. So here we see that they just cried. They don't have any repentance of what they have done. ಆದ್ರೆ ಬೇರೆ ಅವರು ದೇವರಿಗೆ ಕೂಗಿ ಮೊರೆ ಇಡ್ತಾ ಇದ್ರು, ಆದ್ರೆ ಪಶ್ಚಾತ್ತಾಪ ಪಡುತ್ತಾ ಇದ್ದಿಲ್ಲ. In verse 8 we said that the Lord sent a prophet to the children of Israel, who said to them, "Thus says the Lord God of Israel, I brought you up from Egypt and brought you out of the house of bondage, and I delivered you out of the hand of Egyptians and out of the hands of all who oppressed you, and drove them out before you, gave you their land." Also, yeah, you can read up to 10, verse 8 to 10. 8, 9, 10ನೇ ವಾಕ್ಯದಲ್ಲಿ ಓದ್ತೇವೆ, ಆತನು ಅವರ ಬಳಿಗೆ ಒಬ್ಬ ಪ್ರವಾದಿಯನ್ನು ಕಳಿಸಿದನು. ಅವನು ಬಂದು ಅವರಿಗೆ, ಇಸ್ರಾಯೇಲರ ದೇವರಾದ ಯೆಹೋವನ ಮಾತನ್ನು ಕೇಳಿರಿ. ಆತನು ಹೇಳುವುದೇನೆಂದರೆ, ನೀವು ದಾಸತ್ವದಲ್ಲಿದ್ದ ಐಗುಪ್ತದಿಂದ ನಿಮ್ಮನ್ನು ಕರೆತಂದೆನು. ಐಗುಪ್ತರಿಂದ ನಿಮ್ಮನ್ನು ಬಿಡಿಸದಲ್ಲದೆ ಬೇರೆ ಎಲ್ಲಾ ಬಾಧಕರಿಂದಲೂ ನಿಮ್ಮನ್ನು ಬಿಡಿಸಿ ಅವರನ್ನು ನಿಮ್ಮೆದುರಿನಿಂದ ಹಟ್ಟಿಬಿಟ್ಟು ಅವರ ದೇಶವು ನಿಮಗೆ ಕೊಟ್ಟನು. ಯೆಹೋವನೆಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂದು ನೀವು ಅಮೋರಿಯರ ಮಧ್ಯದಲ್ಲಿ ವಾಸಿಸುವಾಗ ಅವರ ದೇವತೆಗಳನ್ನು ಪೂಜಿಸಬಾರದೆಂದು ಹೇಳಿದನು. ಆದರೆ ನೀವು ನನ್ನ ಮಾತನ್ನು ಕೇಳಲಿಲ್ಲ ಎಂಬುದೇ ಅಂದನು. God is talking about what he have done for them before. ದೇವರು ಅವರಿಗೆ ಏನು ಮಾಡಿದನೆಂಬುದಾಗಿ ದೇವರು ಅವರಿಗೆ ವಿವರಿಸ್ತಾ ಇದ್ದಾನೆ. Lot of time we are also will never remember what God have done for us. ನಾವು ಸಹ ಅನೇಕ ಸಲ ದೇವರು ನಮಗೆ ಮುಂಚೆ ಏನು ಮಾಡಿದನೆಂಬುದಾಗಿ ಸ್ಮರಿಸುವುದಿಲ್ಲ. So we are always short memory for what goodness we received from God or from people. ನಮಗೆ ದೇವರಿಂದ ಬಂದಂತ ಉಪಕಾರಗಳು ನಮಗೆ ತುಂಬಾ ನೆನಪು ಶಕ್ತಿ ಕಮ್ಮಿ ಇರ್ತದೆ. But if somebody done bad against you, you will remember always. ನಿಮ್ಮ ವಿರುದ್ಧವಾಗಿ ಯಾರಾದ್ರೂ ಕೆಟ್ಟದ್ದು ಮಾಡಿದ್ರೆ ಅದನ್ನು ಜೀವಂತ ಪರ್ಯಂತರ ನೆನೆಸ್ತಾ ಇರ್ತೀರಾ. But the good things you have received from somebody, you won't remember. It's you have short memory. ಆದ್ರೆ ಯಾವ್ದಾದ್ರು ಒಳ್ಳೇದು ಯಾರಿಂದಾದ್ರೂ ಬಂದಿದ್ರೆ ಅದು ಜಾಸ್ತಿ ದಿನ ನಾವು ನೆನಪಿನಲ್ಲಿ ಇಟ್ಕೊಳ್ಳೋದಿಲ್ಲ. That is the human nature. ಇದು ಮನುಷ್ಯನ ಸ್ವಭಾವ ಆಗಿರ್ತದೆ. That's why God reminding them, I brought you from Egypt and also I gave victory over the enemies. ಅದಕ್ಕೋಸ್ಕರ ದೇವರು ಅವರನ್ನು ಜ್ಞಾಪಿಸ್ತಾ ಇದ್ದಾರೆ, ನಾನು ನಿಮ್ಮನ್ನು ಐಗುಪ್ತ ದೇಶದಿಂದ ಹೊರತಂದು ನಿಮಗೆ ಜಯ ಕೊಟ್ಟಿದ್ದೇನೆ ಎಂಬುದಾಗಿ. I am the Lord your God. Do not fear the gods of Amorites, in whose land you dwell, but you have not obeyed my voice. ಅಲ್ಲಿ ದೇವರು ಹೇಳ್ತಾರೆ, ನೀವು ಅಮೋರಿಯರ ಮಧ್ಯದಲ್ಲಿ ವಾಸಿಸುವಾಗ ಅವರ ದೇವರಿಗೆ ಪೂಜಿಸಬಾರದೆಂದು ಹೇಳಿದೆ, ಆದ್ರೂ ಸಹ ನೀವು ನನ್ನ ಮಾತನ್ನು ಕೇಳಲಿಲ್ಲ. So God is going to chasten them. God is going to prepare them to receive God in their heart.
ದೇವರು ಅವರನ್ನು ಶಿಕ್ಷಿಸುತ್ತಾನೆ. ದೇವರು ತಮ್ಮ ದೇವರನ್ನು ಅವರ ಹೃದಯದಲ್ಲಿ ಸ್ವೀಕರಿಸಲಿ ಎಂಬುದಾಗಿ. We see that how God is working among them. ದೇವರು ಯಾವ ರೀತಿಯಾಗಿ ಅವರ ಮಧ್ಯದಲ್ಲಿ ಕಾರ್ಯ ಸಾಧಿಸುತ್ತಿದ್ದಾನೆ ಎಂಬುದಾಗಿ ನೋಡುತ್ತೇವೆ. God gave all this to them and all message to them through the prophet. We see that prophetess Deborah in this book. Now comes a prophet here, but they never mention the name. His name is unknown. ಆದ್ರೆ ದೇವರು ದೆಬೋರಳ ಮೂಲಕ ಮತ್ತು ಪ್ರವಾದಿಗಳ ಮೂಲಕ ಅಲ್ಲಿ ಅವರಿಗೆ ಸಂದೇಶವನ್ನು ಕಳಿಸ್ತಾನೆ. ಇಲ್ಲಿ ಪ್ರವಾದಿಯ ಹೆಸರನ್ನು ಆತನು ಹೇಳುತ್ತಾ ಇಲ್ಲ. So but God sent someone to them to give them a message from God. ದೇವರು ಒಬ್ಬರನ್ನು ಕಳಿಸಿದ್ರು ಅವರಿಗೆ ಸಂದೇಶ ಕೊಡುವುದಕ್ಕಾಗಿ. The God's word is coming to us in different ways every day in our life. ನಮ್ಮ ಜೀವಿತದಲ್ಲೂ ದೇವರ ಸಂದೇಶ ಪ್ರತಿಯೊಂದು ಭಾಗದಿಂದ ಬರ್ತಾ ಇದೆ. But we have to obey that word of God. ನಾವು ಆ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. And we come down, we see from verse 11 onwards, God is talking to Gideon. 11ನೇ ವಾಕ್ಯದಿಂದ ಕೆಳಗೆ ಬರುವಾಗ ನಾವು ನೋಡ್ತೇವೆ ದೇವರು ಗಿದ್ಯೋನನ ಸಂಗಡ ಮಾತಾಡ್ತಾ ಇದ್ದಾರೆ. The main question in the heart of Gideon is, does God really care about us? ಅಲ್ಲಿ ಗಿದ್ಯೋನನ ಹೃದಯದಲ್ಲಿ ಒಂದು ಪ್ರಶ್ನೆ, ದೇವರು ನಮ್ಮ ಕುರಿತು ಆತನು ಯೋಚಿಸ್ತಾ ಇದ್ದಾನಾ? He never cared about what they are doing against God. ಆತನಿಗೆ ದೇವರ ವಿರುದ್ಧವಾಗಿ ಇವ್ರು ಏನ್ ಮಾಡ್ತಾ ಇದ್ದಾರೆ ಎಂಬುದಾಗಿ ಅದ್ರ ಕುರಿತು ಚಿಂತೆ ಇಲ್ಲ. They are only thinking about what God is doing to them. ಆದ್ರೆ ದೇವರು ಅವ್ರಿಗೆ ಏನ್ ಮಾಡ್ತಾ ಇದ್ದಾನೆ ಎಂಬುದಾಗಿ ಮಾತ್ರ ಅವರು ಯೋಚಿಸ್ತಾ ಇದ್ದಾರೆ. So can you read brother 11 to 13? 11ರಿಂದ 13ನೇ ವಾಕ್ಯದಲ್ಲಿ ಓದುವಾಗ, ಆಮೇಲೆ ಯೆಹೋವನ ದೂತನು ಬಂದು ಓಫ್ರದಲ್ಲಿ ಏಲಾ ವೃಕ್ಷದ ಅಡಿಯಲ್ಲಿ ಕೂತುಕೊಂಡನು. ಅದು ಅಬೇಜೇರನ ಗೋತ್ರನಾದ ಯೋಷನದಾಗಿತ್ತು. ಅವನ ಮಗನಾದ ಗಿದ್ಯೋನನು ಮಿದ್ಯಾನ್ಯರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷಿ ಅಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು. ಯೆಹೋವನ ದೂತನು ಗಿದ್ಯೋನಿಗೆ ಪ್ರತ್ಯಕ್ಷನಾಗಿ ಅವನಿಗೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು. ಆಗ ಗಿದ್ಯೋನು ಅವನಿಗೆ, ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? ನಮ್ಮ ಹಿರಿಯರು ಯೆಹೋವನು ಅದ್ಭುತಗಳನ್ನು ನಡೆಸಿ ತಮ್ಮನ್ನು ಐಗುಪ್ತದಿಂದ ಬಿಡಿಸಿತೆಂಬುದಾಗಿ ವಿವರಿಸುತ್ತಿದ್ದರು. ಅಂತ ಅದ್ಭುತಗಳು ಈಗಿಲ್ಲವೇ? ಆತನು ನಮ್ಮನ್ನು ತಿರಸ್ಕರಿಸಿ ಮಿದ್ಯಾನ್ಯರ ಕೈಗೆ ಒಪ್ಪಿಸಿಬಿಟ್ಟನಲ್ಲ ಅನ್ನಲು. So here we see the introduction of Gideon. ಇಲ್ಲಿ ಗಿದ್ಯೋನನ ಪರಿಚಯ ನಾವು ನೋಡ್ತೇವೆ. He is a weak one because we see what he is doing from what he is doing. ಆತನೊಬ್ಬ ಬಲಹೀನನು ಆತನ ಕಾರ್ಯದಿಂದ ನಾವು ತಿಳಿದುಕೊಳ್ಳುತ್ತೇವೆ. He do not have courage to face the enemy. ಆತನು ಶತ್ರುವನ್ನು ಎದುರಿಸಲು ಶಕ್ತನಲ್ಲ. Gideon trust wheat in the wine press in order to hide it from the Midianites. ಆತನು ಆಲಯದಲ್ಲಿ, ಆ ದ್ರಾಕ್ಷಾಲಯದಲ್ಲಿ ಆತನು ಆ ಗೋಧಿಯನ್ನು ಬಡುತ್ತಿದ್ದಾನೆ ಎಂಬುದಾಗಿ ನೋಡ್ತೇವೆ, ಮಿದ್ಯಾನ್ಯರಿಂದ ತಪ್ಪಿಸಿಕೊಳ್ಳಲು. Usually they're threshing wheat in the higher places. ಗೋಧಿಯನ್ನು ಎತ್ತರದ ಸ್ಥಳದಲ್ಲಿ ಅವರು ಬಡಿಯುತ್ತಾರೆ ಎಂಬುದಾಗಿ ನೋಡ್ತೇವೆ. So the wind can come and they can separate the chaff and the good ones. ಅಲ್ಲಿ ಗಾಳಿ ಬಂದು ಗೋಧಿಯನ್ನು ಮತ್ತು ಉಸುಬನ್ನು ಅದು ಬೇರೆ ಮಾಡುತ್ತದೆ ಎಂಬುದಾಗಿ ನೋಡ್ತೇವೆ. We all know that how we do that paddy in our land, how we are separating the chaff. ನಾವು ಅದೇ ರೀತಿಯಾಗಿ ನಮ್ಮ ದೇಶದಲ್ಲೂ ನೋಡ್ತೇವೆ ಯಾವ ರೀತಿಯಾಗಿ ಭತ್ತವನ್ನು ಮತ್ತು ಬೇಡವಾದದ್ದನ್ನು ನಾವು ದೂರ ಮಾಡ್ತೇವೆ ಎಂಬುದಾಗಿ. So we need a open space to do that. ಅದು ಮಾಡುವುದಕ್ಕಾಗಿ ಒಂದು ಒಳ್ಳೆಯ ಜಾಗ ಬೇಕು, ವಿಶಾಲವಾದ ಜಾಗ. Now he is threshing wheat in the wine press, which is a pit. ಆತನು ನಾವು ನೋಡ್ತೇವೆ ದ್ರಾಕ್ಷಿ ಆಲೆಯಲ್ಲಿ, ಅದು ಗುಂಡಿ ಇರುವ ಸ್ಥಳದಲ್ಲಿ ಆತನು ಮಾಡುತ್ತಾ ಇದ್ದಾನೆ. So he is hiding there from the Midianites. ಆತನು ಮಿದ್ಯಾನ್ಯರಿಂದ ಆತನು ಬಚ್ಚಿಟ್ಟುಕೊಳ್ತಾ ಇದ್ದಾನೆ. He is worried about his family. He cannot feed his children. He cannot feed his parents. He cannot feed his servants. So he is totally worried about his life. ಆತನು ತನ್ನ ಕುಟುಂಬದವರಿಗಾಗ್ಲಿ, ಸ್ನೇಹಿತರಿಗಾಗ್ಲಿ, ಬಂಧು ಬಳಗರಿಗಾಗಿ ಯಾರನ್ನು ಆತನು ಊಟ ಹಾಕಕ್ಕೆ ಆಗ್ತಾ ಇಲ್ಲ. ಆತನು ಅಲ್ಲಿ ಬಚ್ಚಿಟ್ಕೊಳ್ತಾ ಇದ್ದಾನೆ. Can you imagine the whole year you worked, you planted the crop, the paddy, and after 3 months we are going to harvest, and the enemy took everything. That will be a big, burden, big blow into a life.
ನಾವು ನಮ್ಮ ಜೀವಿತದಲ್ಲಿ ಬೀಜವನ್ನು ಬಿತ್ತಿ ಭತ್ತವನ್ನು ಬಿತ್ತಿ ಅದು ಸುಗ್ಗಿ ಕಾಲಲ್ಲಿ ಕುಯ್ಯುವಾಗ ಶತ್ರು ಬಂದು ತೆಗೆದುಕೊಂಡು ಹೋಗೋದಾದ್ರೆ ನಮಗೆ ತುಂಬಾ ನಷ್ಟವಾಗ್ತದೆ. That will be a great depression to your life. ನಮ್ಮ ಜೀವಿತದಲ್ಲಿ ಅದು ತುಂಬಾ ಕುಗ್ಗುವಂತ ನಮಗೆ ಪರಿಸ್ಥಿತಿ ತರ್ತದೆ. So he hide from the Midianites and doing it because he is not courageous enough to face the enemy. ಆತನು ಇದನ್ನು ಬಚ್ಚಿಟ್ಕೊಂಡು ಮಿದ್ಯಾನ್ಯರಿಂದ ಮಾಡ್ತಾ ಇದ್ದಾನೆ, ಯಾಕಂದ್ರೆ ಆತನಿಗೆ ಅದು ಎದುರಿಸುವಂತ ಶಕ್ತಿ ಇಲ್ಲ. Now comes the angel of God, the Lord there. ಅಲ್ಲಿ ದೇವರ ದೂತನು ಬರ್ತಾನೆ. And the angel of Lord told him, Lord is with you, you mighty man of valor. ಯೆಹೋವನ ದೂತನು ಬಂದು ಆತನಿಗೆ ಹೇಳ್ತಾನೆ, ಪರಾಕ್ರಮಶಾಲಿಯೇ, ಯೆಹೋವನು ನಿನ್ನ ಸಂಗಡ ಇದ್ದಾನೆ. When we heard that, when he heard that word, he might be the angel is talking in sarcasm or joking. ಆತನು ತಿಳ್ಕೊಂಡಿರ್ಬೋದು ಯೆಹೋವನ ದೂತನು ಆತನಿಗೆ ಹಾಸ್ಯ ಮಾಡುತ್ತಾ ಇದ್ದಾನೆ ಎಂಬುದಾಗಿ. Now the one who is threshing wheat in a hiding place and worried about the Midianites, and now the angel of the Lord calling him a mighty man of valor. ಯೆಹೋವನ ದೂತನು ಆತನಿಗೆ ಪರಾಕ್ರಮಶಾಲಿ ಅಂತ ಹೇಳ್ತಾ ಇರುವಾಗ ಆತನು ತಿಳ್ಕೊಳ್ತಾ ಇದ್ದಾನೆ, ನಾನು ದ್ರಾಕ್ಷಿ ಆಲೆಯಲ್ಲಿ ಗುಂಡಿಯಲ್ಲಿ ಬಚ್ಚಿಟ್ಕೊಂಡು ಮಿದ್ಯಾನ್ಯರಿಗೆ ಎದುರುಕೊಂಡು ಮಾಡ್ತಾ ಇದ್ದಾನೆ, ದೇವರು ನೋಡಿದ್ರೆ ನನಗೆ ಬಲಶಾಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. So God is telling him a prophecy what is going to be. ದೇವರು ಆತನಿಗೆ ಪ್ರವಚನ ಮೂಲಕ ಪ್ರವಾದನೆ ಮೂಲಕ ನೀನ್ ಏನಾಗ್ತಿ ಎಂಬುದಾಗಿ ಹೇಳುತ್ತಾ ಇದ್ದಾರೆ. If he's telling the Lord is with you. ದೇವರು ನಿನ್ನ ಸಂಗಡ ಇದ್ದಾನೆ. So if the Lord is with you, who can be against you? ದೇವರು ನಿನ್ನ ಸಂಗಡ ಇರುವುದಾದ್ರೆ ನಿನ್ನನ್ನು ಎದುರಿಸುವರು ಯಾರು? When we read in Ephesians chapter 4 verse 1, we read like this. ಎಫೆಸ್ಯ 4ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಈ ರೀತಿಯಾಗಿ ನಾವು ಓದ್ತೇವೆ. So there, as the children of God, we know that we are called for a higher calling. ದೇವರು ನಮ್ಮನ್ನು ಕರೆಯಲ್ಪಟ್ಟಿದ್ದು ದೊಡ್ಡ ಸ್ಥಾನಕ್ಕಾಗಿ. So here God is a God who is with us and he is called us for a higher calling, not the regular calling. ದೇವರು ನಮ್ಮನ್ನು ಕರೆದಿರುವುದು ಸಾಮಾನ್ಯ ಕರೆಯುವಿಕೆ ಅಲ್ಲ, ಅದು ಉನ್ನತವಾದ ಕರೆಯುವಿಕೆ. So when God says that I am with you, you should understand that he have given all his power and authority for you. ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದಾಗಿ ಹೇಳುವಾಗ ದೇವರು ತನ್ನ ಎಲ್ಲ ಬಲ ಶಕ್ತಿ ಮತ್ತು ಅಧಿಕಾರ ನಮಗೆ ಕೊಟ್ಟಿದ್ದಾನೆ ಅಂತ ತಿಳ್ಕೋಬೇಕು. And we should live like people who are seated with Christ in glory. ನಾವು ಕರ್ತನಾದ ಯೇಸು ಕ್ರಿಸ್ತನ ಮಹಿಮೆಯಲ್ಲಿ ಕುಳಿತುಕೊಂಡಂತ ವ್ಯಕ್ತಿಗಳಾಗಿರಬೇಕು. Colossians chapter 3 verse 1 we read like that. ಕೊಲೋಸ್ಯ 3:1 ನಾವು ಆ ರೀತಿಯಾಗಿ ಓದುತ್ತೇವೆ. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ, ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. So we are with Christ, seated with Christ. ನಾವು ಕ್ರಿಸ್ತನೊಟ್ಟಿಗೆ ಕುಳಿತುಕೊಂಡಿದ್ದೇವೆ. That's why he said, the Lord is with you and you mighty man of valor. ಆದ ಕಾರಣ ಯೆಹೋವನ ದೂತನು ಗಿದ್ಯೋನಿಗೆ ಪರಾಕ್ರಮಶಾಲಿಯೇ, ದೇವರು ನಿನ್ನ ಸಂಗಡ ಇದ್ದಾನೆ ಅಂತ ಹೇಳಿದನು. The motive for Christian living is not that we might gain something but we don't have something we don't have, but that we might live up to what we are already have in Christ. ನಮ್ಮ ಉದ್ದೇಶ ನಮಗೆ ಇಲ್ಲದಲ್ಲಿ ನಾವು ಬೇರೆಯವರು ಬಯಸುವುದಲ್ಲ, ಆದ್ರೆ ಕ್ರಿಸ್ತನಲ್ಲಿ ಇರುವುದನ್ನು ನಾವು ತೆಗೆದುಕೊಂಡು ಜೀವಿಸಬೇಕು. So God has called us. God have called us for a higher calling, and also seated with Christ in glory. That we should understand. So we are, we should live what we already have in Christ. ನಾವು ಅರ್ಥಕೊಳ್ಳಬೇಕು, ನಾವು ಕ್ರಿಸ್ತನಲ್ಲಿ ಆಗಲೇ ಉನ್ನತ ಸ್ಥಾನದಲ್ಲಿ ಇದ್ದೇವೆ ಮತ್ತು ಕ್ರಿಸ್ತನೊಂದಿಗೆ ನಾವು ಕುಳಿತುಕೊಂಡಿದ್ದೇವೆ ಎಂಬುದಾಗಿ. So here we see that how our Christian life should be. ಇಲ್ಲಿ ನಾವು ನಮ್ಮ ಕ್ರೈಸ್ತಿಯ ಜೀವಿತ ಯಾವ ರೀತಿ ಇದೆ ಎಂಬುದಾಗಿ ತಿಳಿದುಕೊಳ್ಳಬೇಕು. Not like hiding like Gideon. ಗಿದ್ಯೋನನ ರೀತಿಯಲ್ಲಿ ಬಚ್ಚಿಟ್ಕೊಳ್ಳುವುದಲ್ಲ. We should know that we are called for a higher calling. ನಾವು ತಿಳಿದುಕೊಳ್ಳಬೇಕು, ದೇವರ ಕರೆಯುವಿಕೆ ನಮಗೆ ಉನ್ನತ ಸ್ಥಾನಕ್ಕಾಗಿ. God took them through the purpose of this way of chastening to make God's children willing to listen to God's word.
ದೇವರು ನಮ್ಮನ್ನು ಅನೇಕ ಸಲ ಶಿಕ್ಷಿಸ್ತಾನೆ, ಯಾಕಂದ್ರೆ ಆತನ ಉದ್ದೇಶ ನಾವು ಆತನನ್ನು ತಿಳಿದುಕೊಳ್ಳಬೇಕೆಂಬುದಾಗಿ. So they can understand, they can receive the word of God because they have gone through the chastening situation. ದೇವರ ಅನೇಕ ಶಿಕ್ಷೆಗೆ ನಾವು ಒಳಗಾಗಿದ್ದೇವೆ, ಆದ ಕಾರಣ ದೇವರ ವಾಕ್ಯವನ್ನು ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು. Because of that process, we can come to the Lord more, know the Lord more. ಈ ಮೂಲಕವಾಗಿ ದೇವರನ್ನು ಹೆಚ್ಚಾಗಿ ನಾವು ಅರಿತುಕೊಳ್ಳಬಹುದು, ಆತನನ್ನು ತಿಳಿದುಕೊಳ್ಳಬಹುದು. So we see in we see how he's talking to the angel about Gideon said to him, "Oh my Lord, if the Lord is with us, why then has all this happened to us? And where are all his miracles?" Verse 13. Can you read, brother? ಆಗ ಗಿದ್ಯೋನು ಅವನಿಗೆ, ಸ್ವಾಮಿಯೇ, ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು? ನಮ್ಮ ಹಿರಿಯರು ಯೆಹೋವನ ಅದ್ಭುತಗಳನ್ನು ನಡೆಸಿ ತಮ್ಮನ್ನು ಐಗುಪ್ತದಿಂದ ಬಿಡಿಸಿದೆಂಬುದಾಗಿ ವಿವರಿಸುತ್ತಿದ್ದರು. ಅಂತ ಅದ್ಭುತಗಳು ಈಗೆಲ್ಲಿವೆ? ಆತನು ನಮ್ಮನ್ನು ತಿರಸ್ಕರಿಸಿ ಮಿದ್ಯನರ ಕೈಗೆ ಒಪ್ಪಿಸಿ ಬಿಟ್ಟಿದ್ದಾನಲ್ಲ ಅನ್ನಲು. So he knows about the scripture, he knows about the past of Israel. ಆತನಿಗೆ ದೇವರ ವಾಕ್ಯದ ಕುರಿತು ಗೊತ್ತು, ಇಸ್ರಾಯೇಲರ ಹಳೆ ಚರಿತ್ರೆ ಕುರಿತು ಗೊತ್ತಾಗಿದೆ. And he have a question, "Oh my Lord, if the Lord is with us, why then all this happened to us?" ಆತನಿಗೆ ಒಂದು ಪ್ರಶ್ನೆ ಇದೆ, ಸ್ವಾಮಿ, ಯೆಹೋವನು ನಮ್ಮ ಸಂಗಡ ಇದ್ದರೆ ಇದೆಲ್ಲ ಯಾಕೆ ಸಂಭವಿಸಿತು? That is a great question always come in our heart. ಇದು ಒಂದು ದೊಡ್ಡ ಪ್ರಶ್ನೆ ನಮ್ಮ ಜೀವಿತದಲ್ಲೂ ನಮ್ಮ ಹೃದಯದಲ್ಲಿ ಬರ್ತದೆ. So we are not submit to the Lord. He is not doing the right thing for the Lord. ಆತನು ದೇವರಿಗೆ ಸಮರ್ಪಿಸಿ ಸರಿಯಾದ ಕಾರ್ಯ ಮಾಡುತ್ತಾ ಇಲ್ಲ. But he is complaining about God. ಆತನು ದೇವರ ವಿರುದ್ಧವಾಗಿ ಆತನು ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ. So their fathers told us about what the Lord done for them. ಅವರ ತಂದೆಯವರು, ಅವರ ಪೂರ್ವಿಕರು ದೇವರು ಏನ್ ಮಾಡಿದ್ದಾರೆ ಎಂಬುದಾಗಿ ಹೇಳಿದ್ದಾರೆ. But they never cherished on that, or they never believed that in their heart. ಅವರು ತಮ್ಮ ಹೃದಯದಲ್ಲಿ ಅದನ್ನು ಇಟ್ಕೊಂಡು ಅವರು ಮುಂದೆ ಹೋಗ್ತಾ ಇಲ್ಲ. So when these questions comes, when Gideon is asking all these questions, a question come to your heart: why God chosen Gideon? ಇವೆಲ್ಲ ಪ್ರಶ್ನೆ ಕೇಳ್ತಾ ಇರುವಾಗ ನಮಗೂ ಒಂದು ಪ್ರಶ್ನೆ ಬರ್ತದೆ, ಗಿದ್ಯೋನನ್ನು ದೇವರು ಯಾಕೆ ಆರಿಸಿಕೊಂಡನು? God always chose the weak things of this world. ದೇವರು ಬಲಹೀನ ವಸ್ತುಗಳನ್ನು ಈ ಲೋಕದಲ್ಲಿ ಅನೇಕ ಸಲ ಆರಿಸಿದನು. And he accomplished that great things through this weaklings. ಈ ಬಲಹೀನ ವಸ್ತುಗಳಿಂದ ಮತ್ತು ಜನರಿಂದ ದೇವರು ತನ್ನ ಕಾರ್ಯವನ್ನು ಸಾಧಿಸಿದನು. So that is our God. ಅದೇ ನಮ್ಮ ದೇವರಾಗಿರ್ತಾನೆ. In verse 25 to 32, we see that, we don't have to read it. We see that the Gideon's family worship Baal. ನಾವು 25ರಿಂದ 32 ವರೆಗೆ ನೋಡುವಾಗ ಗಿದ್ಯೋನರ ಕುಟುಂಬವರು ಬಾಲ್ ನ ದೇವತೆಯನ್ನು ಆರಾಧಿಸ್ತಾ ಇದ್ರು. So we don't know whether Gideon joined with them or not, but the family he belongs is a family who is worshiping a heathen god. ಗಿದ್ಯೋನು ಅದನ್ನು ಆರಾಧಿಸ್ತಾ ಇದ್ದನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಆ ಕುಟುಂಬದವರು ಅನ್ಯ ದೇವತೆಯನ್ನು ಆರಾಧಿಸ್ತಾ ಇದ್ರು. So he don't have a great reputation in his family as a God's family, and also he doesn't have a strength in him. He is a weakling, but God chose him. ಆದ್ರೆ ಆತನು ಬಲಹೀನನಾಗಿದ್ದನು, ಆತನಿಗೆ ಅಂತ ಏನು ಒಳ್ಳೆ ಹೆಸರು ಇದ್ದಿಲ್ಲ, ಆದ್ರೂ ಸಹ ಬಲಹೀನನಾದ್ರೂ ದೇವರು ಆ ಬಲಹೀನನನ್ನು ಆರಿಸಿದನು. And verse 15 we see, I am the least in weakest in my Manasseh, and I am the least in my family, in father's house. ಆತನು ಹೇಳ್ತಾನೆ, ಸ್ವಾಮಿ, ನಾನು ಇಸ್ರಾಯೇಲಲ್ಲಿ ರಕ್ಷಿಸುವುದು ಹೇಗೆ? ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು ಮತ್ತು ನಾನು ನನ್ನ ಕುಟುಂಬದಲ್ಲಿ ಅಲ್ಪನು ಅಂತಾನೆ. So he's asking the question, so, oh my Lord, how can I save Israel? ಅಲ್ಲಿ ಪ್ರಶ್ನೆ ಕೇಳ್ತಾನೆ, ಸ್ವಾಮಿ, ನಾನು ಇಸ್ರಾಯೇಲನ್ನು ರಕ್ಷಿಸುವುದು ಹೇಗೆ? Really, beloved, that always come in our mind when we face opposition from our enemies. ನಮ್ಮ ಶತ್ರುವಿಂದ ನಮಗೆ ವಿರೋಧಗಳು ಬರುವಾಗ ಈ ರೀತಿಯಾಗಿ ನಮ್ಮ ಮನಸ್ಸಿನಲ್ಲಿ ತೋಚುತ್ತದೆ. Gideon is thinking that, that God could do nothing because he and his family were nothing. ದೇವರು ಇವರಿಂದ ಏನು ಮಾಡಲು ಸಾಧ್ಯವಾಗುವುದಿಲ್ಲ, ಯಾಕಂದ್ರೆ ಇವರು ಕುಟುಂಬವು ತುಂಬಾ ಕನಿಷ್ಠವಾಗಿದ್ದರು.
No. God is not looking for not for your abilities, not your strength, but God is looking to your heart. ದೇವರು ನಿನ್ನ ಸಾಮರ್ಥ್ಯವನ್ನು ನಿನ್ನ ಶಕ್ತಿ ಬಲವನ್ನು ನೋಡುತ್ತಾ ಇಲ್ಲ, ದೇವರು ನಿನ್ನ ಹೃದಯವನ್ನು ನೋಡುತ್ತಾ ಇದ್ದಾರೆ. We see that in Romans 11:34 we have to read, who has known the mind of the Lord, or who has seen his counselor. ರೋಮ 11:31 ನೋಡ್ತೇವೆ ದೇವರ 11:34 11:34 ನೋಡ್ತೇವೆ, ಕರ್ತನ ಮನಸ್ಸು ತಿಳಿದುಕೊಳ್ಳುವನು ಯಾರು, ಆತನ ಆಲೋಚನಾ ಕರ್ತನು ಯಾರು, ಮೊದಲು ಆತನಿಗೆ ಕೊಟ್ಟ ಪ್ರತಿಫಲವನ್ನು ತೆಗೆದುಕೊಳ್ಳುವನು ಯಾರು. And Job 11:7 we read like this, can you search out the deep things of God, can you find out limits of the Almighty. ಯೋಬ 11:7 ಸಹ ನೋಡ್ತೇವೆ, ದೇವರನ್ನು ನಾವು ಹುಡುಕುವುದು ಸಾಧ್ಯವಾ, ಆತನು ಎಷ್ಟು ಆಳವುಳ್ಳವನೆಂಬುದಾಗಿ. So we don't know the plans of God for you and me. ದೇವರ ಯೋಜನೆ ನಮಗೆ ಏನೆಂಬುದಾಗಿ ನಾವು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. We do not know how God is going to use you in his vineyard. ದೇವರು ತನ್ನ ದ್ರಾಕ್ಷ ತೋಟದಲ್ಲಿ ಯಾವ ರೀತಿಯಾಗಿ ನಮ್ಮನ್ನು ಉಪಯೋಗಿಸ್ತಾನೆ ಎಂಬುದಾಗಿ ನಮ್ಗೆ ಗೊತ್ತಾಗುವುದಿಲ್ಲ. But we should know that God's all acts are done in perfect wisdom. ದೇವರ ಎಲ್ಲ ಕಾರ್ಯವು ಆತನ ಪರಿಪೂರ್ಣ ಜ್ಞಾನದಿಂದ ಅದು ಮಾಡಲ್ಪಟ್ಟಿದೆ. First for his own glory, and then for the highest good of the greatest number of the longest time. ತನ್ನ ಮಹಿಮೆಗಾಗಿಯೂ ಮತ್ತು ಅನೇಕ ದಿನಗಳ ಕಾಲಕ್ಕಾಗಿ ಎಂಬುದಾಗಿ ನೋಡ್ತೇವೆ. So who are we to question God? ನಾವು ಯಾರು ದೇವರನ್ನು ಪ್ರಶ್ನಿಸುವುದಕ್ಕೆ? Dearly beloved, we are all sinners and we don't have any relationship with God. ಪ್ರಿಯರೇ, ನಾವೆಲ್ಲ ಪಾಪಿಗಳಾಗಿದ್ದವು, ನಾವು ದೇವರೊಟ್ಟಿಗೆ ಸಂಬಂಧ ಇದ್ದಿಲ್ಲ. But God made us his own children. ದೇವರು ತನ್ನ ಸ್ವಂತ ಮಕ್ಕಳಾಗಿ ನಮ್ಮನ್ನು ಬದಲಾಯಿಸಿದ್ದಾನೆ. What a great privilege we are enjoying. ಎಂತ ದೊಡ್ಡ ಅವಕಾಶ ದೇವರು ನಮಗೆ ಕೊಟ್ಟಿದ್ದಾರೆ. God has chosen us his own messengers, or the evangelists for the work of the Lord, for the great ministry of the kingdom of God. ದೇವರ ರಾಜ್ಯಕ್ಕಾಗಿ ದೇವರು ತನ್ನ ಸುವಾರ್ತಿಕರನ್ನು ತನ್ನ ಸೇವಕರನ್ನು ಆರಿಸಿಕೊಂಡಿದ್ದಾನೆ. So God told him that I am with you. He never believed that. ದೇವರು ನಾನಿನ್ನ ಸಂಗಡ ಇದ್ದೇನೆಂಬುದಾಗಿ ಹೇಳುವಾಗ ಆತನು ನಂಬಲಿಲ್ಲ. God told him that I will save you from Midianites. He never believed that. ದೇವರು ಮಿದ್ಯನರ ಕೈಯಿಂದ ನಾನಿನ್ನು ರಕ್ಷಿಸು ಎಂಬುದಾಗಿ ಹೇಳಿದರೂ ಸಹ ಆತನು ನಂಬಲಿಲ್ಲ. So the hearing always come to our heart and we believe and trust in the Lord. That's how we become the children of God. ನಾವು ಕೇಳುವ ಮೂಲಕ, ನಂಬಿಕೆ ಮೂಲಕ ನಾವು ದೇವರ ನಂಬುವವರಾಗಿರ್ತೇವೆ. ಈ ರೀತಿಯಾಗಿ ರಕ್ಷಣೆ ಬರ್ತದೆ. So Gideon is always doubtful about God's faithfulness. ಗಿದ್ಯನು ದೇವರ ನಂಬಿಗಸ್ತನ ಕುರಿತು ಯಾವಾಗಲೂ ಸಂಶಯ ಪಡುವನಾಗಿದ್ದಾನೆ. So here we see that the Lord I am the least in my father's house, and the Lord said to him, surely, verse 16, surely I'll be with you and you shall defeat the Midianites as one man. ಆತನು ಹೇಳ್ತಾನೆ, ಮನಸ್ಸೆ ಕುಲದಲ್ಲಿ ನಾನು ಕನಿಷ್ಠನು, ನನ್ನ ಕುಟುಂಬದಲ್ಲಿ ನಾನು ಅಲ್ಪನು, ಆದರೆ ದೇವರು ಅವನಿಗೆ ಹೇಳ್ತಾರೆ, ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿದ್ಯನರೆಲ್ಲರನ್ನು ಒಬ್ಬನೇ ಮನುಷ್ಯನೆಂಬಂತೆ ಸಂಹರಿಸಿ ಬಿಡುವಿ. So and then he said to him, if now I have found favor of your sight, then show me a sign that it is you who talk with me. ಅವನು ಆತನಿಗೆ, ಸ್ವಾಮಿ ದಯವಿರಲಿ, ನನ್ನೊಂದಿಗೆ ಮಾತಾಡುತ್ತಿರುವ ತಾವು ಸ್ವಾಮಿಯರೇ ಆಗಿರಬಹುದಕ್ಕೆ ನನಗೊಂದು ಗುರುತು ಅನುಗ್ರಹಿಸಬೇಕು. So he want assurance from the Lord to having a sign. ದೇವರಿಂದ ಆತನಿಗೆ ಒಂದು ಗುರುತು ಬೇಕಾಗಿದೆ. So but God is gracious to wait for his coming back with the food back. ದೇವರು ಆತನು ಕೃಪಾಳುನಾಗಿ ಆತನ ಆಹಾರಕ್ಕಾಗಿ ಆತನು ಕಾಯುತ್ತಾ ಇದ್ದನು. Verse 18 we see, do not depart from here, I pray, until I come to you and bring out my offering and set it before you. And he said, I will wait until you come back. ನಾನು ಹೋಗಿ ತಮಗೆ ಕಾಣಿಕೆಯನ್ನು ತೆಗೆದುಕೊಂಡು ಬರುವವರೆಗೆ ತಾವು ಈ ಸ್ಥಳದಲ್ಲಿ ಬಿಡಬಾರದು ಎಂದು ಭಿನ್ನಯಿಸಲು ಆತನು, ನೀನು ತಿರುಗಿ ಬರುವವರೆಗೆ ನಾನು ಇಲ್ಲೇ ಇರುವನು ಅಂದನು. So what a great God. God is waiting for the coming back of his children. ಎಂತ ದೊಡ್ಡ ದೇವರು, ತನ್ನ ಮಕ್ಕಳು ಬರುವವರೆಗೂ ದೇವರು ಕಾಯುತ್ತಾ ಇದ್ದಾನೆ. If you are willing to come back to the Lord at any time, God is ready to receive you. ನೀವು ಯಾವುದೇ ಸಮಯದಲ್ಲಿ ಪರಿಸ್ಥಿತಿಯಲ್ಲಿ ದೇವರ ಹತ್ತಿರ ಬರೋಕೆ ಸಿದ್ಧವಾಗಿದ್ರೆ
ದೇವರು ಕಾಯಕ್ಕೆ ಆತನು ಸಿದ್ಧನಾಗಿದ್ದಾನೆ. He is going to prepare the food with a doubtful heart. ಆತನು ಒಂದು ಆಹಾರವನ್ನು ಒಂದು ಸಂಶಯ ಹೃದಯದಲ್ಲೇ ಮಾಡಲಿದ್ದಾನೆ. But if your willingness to come back to the Lord is measured there. ನೀವು ದೇವರ ಹತ್ತಿರಕ್ಕೆ ಬರುವುದಾದ್ರೆ ದೇವರು ಅಳತೆಗಳಿಂದ ಆತನು ಅಳಿವನಾಗಿರ್ತಾನೆ. So we see that. So Gideon went in and prepared the young goat, and we see that, and we read in verse 19, 20. 19 ಮತ್ತು 20ನೇ ವಾಕ್ಯದಲ್ಲಿ ಓದ್ತೇವೆ, ಗಿದ್ಯೋನು ಮನೆಗೆ ಹೋಗಿ ಒಂದು ಆಡಿನ ಮರಿಯನ್ನು ಪಕ್ವ ಮಾಡಿ 1 ಎಫಾ ಹಿಟ್ಟಿನಿಂದ ಉಳಿಯಿಲ್ಲದ ರೊಟ್ಟಿಗಳನ್ನು ಸುಟ್ಟು ಮಾಂಸವನ್ನು ಪುಟ್ಟಿಯಲ್ಲಿಟ್ಟು ಅದರ ರಸವನ್ನು ಬಟ್ಟಲಿನಲ್ಲಿ ಒಯ್ದು ಎಲ್ಲವನ್ನು ಎಲ ಮರದ ಕೆಳಗೆ ಆತನು ಮುಂದೆ ತಂದಿಟ್ಟನು. ಆಗ ದೇವದೂತನು ಅವನಿಗೆ ಮಾಂಸವನ್ನು ರೊಟ್ಟಿಯನ್ನು ಆ ಬಂಡೆ ಮೇಲಿಟ್ಟು ರಸವನ್ನು ಉಯಿ ಅನ್ನಲು ಅವನು ಹಾಗೆ ಮಾಡಿದನು. So here we see that the angel of the Lord, he brought the food, and the angel of the Lord is going to do a miracle, a sign for him. ಅಲ್ಲಿ ಆತನು ಆಹಾರವನ್ನು ತಂದಿಟ್ಟನು. ಅಲ್ಲಿ ದೇವರ ದೂತನು ಅವರಿಗೆ ಒಂದು ಗುರುತನ್ನು ಮಾಡಲು ಸಿದ್ಧವಾಗಿದ್ದನು. Verse 20, the angel of the God said to him, take the meat and the unleavened bread and lay them on the rock and pour out the broth, and he did so. 20ನೇ ವಾಕ್ಯದಲ್ಲಿ ಹೋಗ್ತದೆ, ಆಗ ದೇವದೂತನು ಅವನಿಗೆ ಮಾಂಸವನ್ನು ರೊಟ್ಟಿಯನ್ನು ಆ ಬಂಡೆ ಮೇಲಿಟ್ಟು ರಸವನ್ನು ಉಯಿ ಅನ್ನಲು ಅವನು ಹಾಗೆ ಮಾಡಿದನು. Verse 21 also, brother. 21ನೇ ವಾಕ್ಯದಲ್ಲಿ ನೋಡ್ತೇವೆ, ಅನಂತರ ಯೆಹೋವನ ದೂತನು ತನ್ನ ಕೈಕೋಲನ್ನು ಚಾಚಿ ಅದರ ತುದಿಯನ್ನು ಆ ರೊಟ್ಟಿಗಳನ್ನು ಮಾಂಸಕ್ಕೂ ಮುಟ್ಟಿಸಲು ಬಂಡೆಯಿಂದ ಬೆಂಕಿ ಎದ್ದು ಅವೆರಡನ್ನು ದಹಿಸಿಬಿಟ್ಟನು. ಯೆಹೋವನ ದೂತನು ಅದೃಶ್ಯನಾದನು. See, here we see that he touched by the end of his staff, and the fire came from the rock and consumed everything, and the angel of the Lord departed. ಯೆಹೋವನ ದೂತನು ತನ್ನ ಕೈಕೋಲನ್ನು ಚಾಚಿ ಆ ತುದಿಯಿಂದ ರೊಟ್ಟಿಯನ್ನು ಮಾಂಸವನ್ನು ಮುಟ್ಟಲು ಅದು ಬಂಡೆಯಿಂದ ಬೆಂಕಿ ಬಂದು ಆ ದೂತನು ಅದೃಶ್ಯನಾದನು. So we see in verse 22, now Gideon perceived that he was the angel of the Lord. So Gideon said, alas, O Lord God, for I have seen the angel of the Lord face to face. Then the Lord said to him, peace be with you, do not fear, you shall not die. ಆತನು ಯೆಹೋವನ ದೂತನೆಂದು ಗಿದ್ಯೋನು ತಿಳಿದು ಭಯಪಟ್ಟು, ಅಯ್ಯೋ ಕರ್ತನೆ, ಯೆಹೋವನ ದೂತನು ಮುಖಾಮುಖಿಯಾಗಿ ನೋಡಿಬಿಟ್ಟನಲ್ಲ ಎಂದು ಕೂಗಿದನು. ಆದ್ರೆ ಯೆಹೋವನು ಅವನಿಗೆ ಸಮಾಧಾನದಿಂದಿರು, ಹೆದರಬೇಡ, ನೀನು ಸಾಯುವುದಿಲ್ಲ ಅಂದನು. There we see Gideon in great fear. ಅಲ್ಲಿ ಗಿದ್ಯೋನನು ಭಯಪಟ್ಟನೆಂಬುದಾಗಿ ನೋಡ್ತೇವೆ. Because if you have seen the God, that means he will die. ಅವಾಗ ಆತನು ದೇವರನ್ನು ನೋಡಿದಾದ್ರೆ ಅವನು ಸಾಯುತ್ತಾನೆಂಬುದಾಗಿ. And the angel of the Lord came to him and said, you fear, peace be with you, do not fear, you shall not die, shalom. ಯೆಹೋವನು ಅವನಿಗೆ ಹೇಳ್ತಾನೆ, ಸಮಾಧಾನದಿರು, ಹೆದರಬೇಡ, ನೀನು ಸಾಯುವುದಿಲ್ಲ, ಶಾಲೋಮ್. So God is preparing him for the war. First he need a peace in his heart. ದೇವರು ಆತನಿಗೆ ಯುದ್ಧಕ್ಕೆ ಸಿದ್ಧ ಮಾಡ್ತಾ ಇದ್ದಾನೆ. ಮೊದಲೇದಾಗಿ ಅವನ ಹೃದಯದಲ್ಲಿ ಸಮಾಧಾನ ಇರಬೇಕು. Unless we have peace in our heart, we cannot fight against the enemy. ನಮ್ಮ ಹೃದಯದಲ್ಲಿ ಸಮಾಧಾನ ಇಲ್ಲದೆ ಹೋದ್ರೆ ನಾವು ಶತ್ರುವನ್ನು ಎದುರಿಸಲು ಸಾಧ್ಯವಾಗುವುದಿಲ್ಲ. Dearly beloved, when we are working in the vineyard, when we are preaching gospel, we should have peace in our heart. ಪ್ರಿಯರೇ, ನಾವು ದ್ರಾಕ್ಷ ತೋಟದಲ್ಲಿ ಕೆಲಸ ಮಾಡ್ತಿರುವಾಗ, ಸುವಾರ್ತೆ ಸಾರ್ತಾ ಇರುವಾಗ ನಮ್ಮ ಹೃದಯದಲ್ಲಿ ಸಮಾಧಾನ ಇರಬೇಕು. So we should understand that nothing is hard for God to do. ದೇವರಿಂದ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಾಗಿ ತಿಳಿದುಕೊಳ್ಳಬೇಕು. So in the life of Abraham, we see nothing is impossible for the Lord. ಅಬ್ರಾಮನ ಜೀವಿತದಲ್ಲಿ ನೋಡ್ತೇವೆ ದೇವರಿಂದ ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಾಗಿ. In Genesis 18:14, God said, is anything too hard for the Lord? 18ನೇ ಅಧ್ಯಾಯ ಆದಿಕಾಂಡ 24ನೇ ವಾಕ್ಯದಲ್ಲಿ ಓದ್ತೇವೆ, ಯೆಹೋವನಿಂದ ಕಷ್ಟಕರವಾದದ್ದು ಯಾವುದಾದ್ರೂ ಉಂಟೋ? So Gideon built an altar there to the Lord and called it the Lord is peace. So this day it is still in Ophrah of the Abiezrites. ಗಿದ್ಯೋನು ಅಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿ ಅದಕ್ಕೆ ಯೆಹೋವ ಶಾಲಮ್ ಎಂದು ಹೆಸರಿಟ್ಟನು. ಅದು ಈವರೆಗೂ ಅಬಿಯರ ಗೋತ್ರದ ಓಫ್ರದಲ್ಲಿರುತ್ತದೆ.
So he have peace in heart, and he knows that God can do great things. ಆತನ ಹೃದಯದಲ್ಲಿ ಸಮಾಧಾನ ಆಯ್ತು, ದೇವರು ಆತನಿಂದ ದೊಡ್ಡ ಕಾರ್ಯವನ್ನು ಸಾಧಿಸಲು ಸಾಧ್ಯ ಎಂಬುದಾಗಿ ತಿಳಿದುಕೊಳ್ಳುತ್ತಾನೆ. In Luke chapter 1 verse 37 we read, for with God nothing shall be impossible. ಲೂಕ 1:37 ಓದ್ತೇವೆ, ದೇವರಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಎಂಬುದಾಗಿ. And Job 42:2 we can understand that Job discovered that God could do everything. ಯೋಬ 42:2 ನೋಡ್ತೇವೆ, ದೇವರು ಎಲ್ಲವನ್ನು ಮಾಡಲು ಸಾಧ್ಯ ಉಂಟೆಂಬುದಾಗಿ. And the book of Jeremiah 32:17 we come to know that Jeremiah admitted that there was nothing too hard for God. ಯೆರೆಮೀಯ 32:17 ನೋಡ್ತೇವೆ, ದೇವರಿಂದ ಕಷ್ಟಕರವಾದದ್ದು ಅಸಾಧ್ಯವಾದದ್ದು ಯಾವುದಿಲ್ಲ ಎಂಬುದಾಗಿ. In Matthew chapter 19 verse 26 the Lord Jesus told his disciples, with God all things are possible. ಮತ್ತಾಯ 19:26 ನೋಡ್ತೇವೆ, ಮನುಷ್ಯರಿಂದ ಅಸಾಧ್ಯ, ದೇವರಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ. But in Philippians chapter 4 verse 13 we see the great verse from Apostle Paul, I can do all things through Christ who strengthens me. ಫಿಲಿಪ್ಪ 4:13 ನೋಡ್ತೇವೆ, 13ನೇ ವಾಕ್ಯದಲ್ಲಿ, ನನ್ನನ್ನು ಬಲಪಡಿಸು, ಆತನಲ್ಲಿ ಇದ್ದುಕೊಂಡು ಎಲ್ಲವೂ ಶಕ್ತನಾಗಿದ್ದೇನೆ. So I can do all things through Christ who strengthens me. ಕ್ರಿಸ್ತನಲ್ಲಿ ಇದ್ದುಕೊಂಡು ಎಲ್ಲಾ ಕಾರ್ಯವು ಸಾಧಿಸಲು ಸಾಧ್ಯ, ಕ್ರಿಸ್ತನು ನನ್ನನ್ನು ಬಲಪಡಿಸುತ್ತಾನೆ. All his doubts were gone away. ಆತನ ಎಲ್ಲ ಸಂಶಯವು ದೂರವಾಯಿತು. He believed and trusted the Lord. ಆತನು ದೇವರನ್ನು ನಂಬಿ ಆತನು ಅವಲಂಬಿಸಿಕೊಂಡನು. And he now realized that the Lord can deliver them from the hands of Midianites. ಈಗ ಆತನಿಗೆ ಖಚಿತವಾಯಿತು, ದೇವರು ಮಿದ್ಯಾನರ ಕೈಯಿಂದ ಆತನನ್ನು ತಪ್ಪಿಸಬಲ್ಲನು. So because of that, Gideon built an altar and he sacrificed there. ಆದ ಕಾರಣ ದೇವರು ಗಿದ್ಯೋನನು ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿ ಅಲ್ಲಿ ಒಂದು ಬಲಿಯನ್ನು ಸಮರ್ಪಿಸಿದನು. Dearly beloved, if you come to the Lord will give you peace in your heart. ಪ್ರಿಯರೇ, ದೇವರ ಬಳಿಗೆ ನೀವು ಬರುವುದಾದ್ರೆ ದೇವರು ನಿಮ್ಮ ಹೃದಯದಲ್ಲಿ ಸಮಾಧಾನ ಕೊಡುತ್ತಾನೆ. If you trust in the Lord, he can do wonders through your life. ದೇವರನ್ನು ನಂಬುದಾದ್ರೆ ನಿಮ್ಮ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. Do not be depressed. Do not be doubtful about the strength of our Lord Jesus Christ. ಕುಗ್ಗಿ ಹೋಗ್ಬೇಡ್ರಿ, ಮನಸ್ಥೈರ್ಯ ಕಳ್ಕೋಬೇಡ್ರಿ. ಕರ್ತನಾದ ಯೇಸು ಕ್ರಿಸ್ತನ ಶಕ್ತಿ ಬೆಲೆ ಅಪನಂಬಿಕೆ ಇಡಬೇಡ್ರಿ. Are you going through troubles? Are you going through trials? Are you going through problems? Are you have enemies, or you are living surrounded by the enemies? You should see that our God is with you. ನಾವು ಹಿಂಸೆಯಲ್ಲಿ ಹಾದು ಹೋಗ್ತಿರುವಾಗ, ಕಷ್ಟದಲ್ಲಿ ಹಾದು ಹೋಗ್ತಿರುವಾಗ, ನಮ್ಮ ಸುತ್ತಲೂ ಶತ್ರುಗಳು ಇರುವಾಗ, ಆದ್ರೆ ದೇವರು ನಮ್ಮ ಸಂಗಡ ಇದ್ದಾನೆ, ನಮಗೆ ಸಮಾಧಾನ ಕೊಡ್ತಾನೆ ಎಂಬುದಾಗಿ ತಿಳಿಸಿ. Now next week we can see that how God is working through Gideon's life to give victory amongst the Midianites. ಮುಂದಿನ ವಾರದಲ್ಲಿ ನೋಡೋಣ, ದೇವರು ಗಿದ್ಯೋನನ ಮೂಲಕ ಮಿದ್ಯಾನರ ಮೇಲೆ ಯಾವ ರೀತಿಯ ಜಯ ಕೊಡುತ್ತಾನೆ ಎಂಬುದಾಗಿ. But we have to say that in your heart every day, I can do all things through Christ who strengthens me. ನಮ್ಮ ಹೃದಯದಲ್ಲಿ ನಾವು ಪ್ರತಿದಿನ ತಿಳಿದುಕೊಳ್ಬೇಕು, ನಮ್ಮಲ್ಲಿ ಕಾರ್ಯ ಸಾಧಿಸುವಂತ ದೇವರು ಆತನ ಶಕ್ತಿ ಮೂಲಕ ಎಲ್ಲವೂ ಸಾಧ್ಯ ಎಂಬುದಾಗಿ. May God bless you. May God have that great hope in our heart that you can do all things through Christ who strengthens you. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಮತ್ತು ನಂಬಿಕೆ ಇಡ್ರಿ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಆತನ ಶಕ್ತನೆಂಬುದಾಗಿ ನಮ್ಮ ಹೃದಯದಲ್ಲಿ ದೇವರು ಎಲ್ಲ ಕಾರ್ಯ ಸಾಧಿಸುವನಾಗಿರ್ತಾನೆ. May the peace of God rule your heart, and may the Lord richly live in your heart and bless you in the days to come. May the name of the Lord be glorified. ನಿಮ್ಮ ಹೃದಯದಲ್ಲಿ ದೇವರು ಆಶೀರ್ವದಿಸಲಿ. ನಿಮ್ಮ ಹೃದಯದಲ್ಲಿ ಮುಂದಿನ ದಿನಗಳಲ್ಲಿ ದೇವರು ಎಲ್ಲಾ ವಿಷಯದಲ್ಲೂ ನಿಮ್ಮನ್ನು ನಡೆಸಲಿ.